ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಈಗ ತಾನೇ ನಾವು ಬ್ರೇಕ್ ಮಾಡಿದ್ದು, ನೀವು ಅದನ್ನು ಗಮನಿಸಿರಬಹುದು. ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಟ್ಟಾಗ್ತಾ ಇದ್ದಾರೆ ನಾಳೆ. ಸ್ವತಃ ಸಿಎಂ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಹಾಗಾದ್ರೆ ಏನು, ಇಬ್ರು ಯಾವ ಕಾರಣಕ್ಕಾಗಿ ಮೀಟ್ ಆಗ್ತಾ ಇರುವಂತದ್ದು? ಇದ್ದಕ್ಕಿದ್ದಂತೆ ಸೂಚನೆ ಏನಾದ್ರೂ ಬಂದಿದೆಯಾ? ಹೌದು, ಹೈಕಮಾಂಡ್ ಇಂದ ಸೂಚನೆ ಬಂದಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಸಿಎಂ ನಿವಾಸಕ್ಕೆ DK ಶಿವಕುಮಾರ್ ತೆರಳುತ್ತಾರೆ. ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಹಾಗೆ DCM ಅವರ ಈ ಸಭೆ. ಮೊದಲು ಮುಖಾಮುಖಿಯಾಗಿ ಕುಳಿತು ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡು ದೆಹಲಿಗೆ ಬನ್ನಿ, ಮಾತಾಡ್ಕೊಂಡು ದೆಹಲಿಗೆ ಬನ್ನಿ ಅಂತ ಹೈಕಮಾಂಡ್ ಹೇಳಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೆಹಲಿ ಫ್ಲೈಟ್ ಟಿಕೆಟ್ ಅನ್ನ ಇವತ್ತು ರದ್ದು ಮಾಡಿದ್ದಾರೆ. ಅಂದ್ರೆ ಇವತ್ತು ಸಂಜೆ ಸಂದರ್ಭದಲ್ಲಿ ಅವರು ದೆಹಲಿಗೆ ಹೋಗೋರಿದ್ರು, ಯಾರು DK ಶಿವಕುಮಾರ್ ಅವರು. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅವರು ಕೂಡ ತಮ್ಮ ದೆಹಲಿ ಫ್ಲೈಟ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ನಾಳೆ ಇವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಸಹಜವಾಗಿ ಬಹಳ ಕುತೂಹಲ ಇದೆ. ಆಮೇಲೆ ಇನ್ನೊಂದು ಸಂಗತಿ ಅಂತಂದ್ರೆ, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾದ್ರೂ ಒಂದು ಪರಿಹಾರ ಸಿಕ್ಬಿಡುತ್ತಾ ಅಂತ ನಾವು ಖಂಡಿತ ಯೋಚನೆ ಮಾಡಕ್ಕಾಗಲ್ಲ. ಆದ್ರೆ ಬಿಕ್ಕಟ್ಟನ್ನ ಮೊದಲಿಗೆ ನಿಮ್ಮ ನಡುವೆ ಒಂದು ಮಾತಾಡ್ಕೊಂಡು ಒಂದು ಅಭಿಪ್ರಾಯಕ್ಕೆ ಬನ್ನಿ, ಇಲ್ಲ ಒಂದು ನಿರ್ಧಾರಕ್ಕೆ ಬನ್ನಿ. ಆ ನಂತರದಲ್ಲಿ ನೀವು ದೆಹಲಿಗೆ ಬರ್ಬೋದು ಅಂತ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಸೂಚನೆ ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ TV9 ಸಂಜೆ 6 ಗಂಟೆ ಸಂದರ್ಭದಲ್ಲೇ ಈ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಪ್ರಕಟಿಸಿತ್ತು. ಅದರಂತೆ ಆ ಸುದ್ದಿ ನಿಜವಾಗಿದೆ. 8:15 ಸಂದರ್ಭದಲ್ಲಿ ಖುದ್ದು ಸಿಎಂ ಆ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಹೈಕಮಾಂಡ್ ಸೂಚನೆಯಂತೆ ನಾಳೆ ಸಭೆ ಮಾಡ್ತಾ ಇದ್ದೀವಿ ಅಂತ ಖುದ್ದು ಸಿಎಂ ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ದೆಹಲಿ ಕರೆದ್ರೆ ಹೋಗ್ತೀವಿ, ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀವಿ. ಮುಖ್ಯಮಂತ್ರಿಗಳು ಮಾತನಾಡ್ತಾ ಒಂದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ, ನನ್ನ ಸ್ಟ್ಯಾಂಡ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಏನು ಮುಖ್ಯಮಂತ್ರಿಗಳ ನಿಲುವು ಏನು ಅವ್ರ ಸ್ಟ್ಯಾಂಡ್ ಏನು ಅಂತ ಅಂದ್ರೆ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಹೈಕಮಾಂಡ್ ಮುಂದುವರಿದೆ ಅಂದ್ರೆ ಮುಂದುವರಿತೀವಿ, ಇಲ್ವೋ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ ಅವರು ಹೇಳ್ದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಸೊ ಪ್ರಮೋದ್ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಬಹುಶಃ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ನಾಳೆ ನಾವು ಎದುರು ನೋಡುವಂತದ್ದು ಅಂತ ಕಾಣಿಸುತ್ತೆ. ಯಾಕಂತ ಅಂದ್ರೆ ಏನ್ ಮಾತುಕತೆ ಆಗಿತ್ತು ಅನ್ನುವಂಥದ್ದು, ಹೈಕಮಾಂಡ್ ಅವ್ರು ಯಾರಿದ್ರು ಏನಿದ್ರು ಅದೆಲ್ಲ ಇನ್ನೂ ಗೊಂದಲ ಇದೆ. ಬಟ್ ಇವರಿಬ್ಬರಿಗೆ ಸ್ಪಷ್ಟತೆ ಇರುವಂತದ್ದು, ಇಬ್ರು ಸ್ಪಷ್ಟತೆ ಇರುವಂತ ನಾಯಕರು ನಾಳೆ ಮೊದಲ ಬಾರಿಗೆ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಮುಖಾಮುಖಿ ಆಗ್ತಾ ಇದ್ದಾರೆ ಅಂತಂದ್ರೆ ಆ ಸಂದರ್ಭ ಸನ್ನಿವೇಶ ನೀವು ವಿಶ್ಲೇಷಿಸೋದಾದ್ರೆ ಪ್ರಮೋದ್. ಮಲ್ತೇಶ್, ಮೊದಲನೇದಾಗಿ ಇವತ್ತು ಏನು ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಬಹುಶಃ ಈ ಚರ್ಚೆಯ ಮೊದಲ ಮಾತುಕತೆ ಇದು ಅಂದರೆ ತಪ್ಪಾಗಲ್ಲ. ಯಾಕಂದರೆ ಈ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ಆಗಬೇಕು, ದೆಹಲಿ ನಾಯಕರು ಕರಿಬೇಕು, ಎಲ್ಲ ವಿಚಾರಗಳಿತ್ತು. ಆದರೆ ಕೇವಲ ಬಹಿರಂಗ ಹೇಳಿಕೆಗಳಿಗೆ ಸಂದೇಶ ರವಾನೆ ಮಾಡೋದಕ್ಕೆ ಆಪ್ತರ ಮೂಲಕ ಹೈಕಮಾಂಡನ್ನು ರೀಚ್ ಮಾಡೋದಕ್ಕಷ್ಟೇ ಇದು ಸೀಮಿತವಾಗಿತ್ತು. ಆದರೆ ನಾಳೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಒಂದು ಚರ್ಚೆಯನ್ನು ಆರಂಭಿಸ್ತಾ ಇದ್ದಾರೆ. ಈ ಚರ್ಚೆ ಏನಾಗುತ್ತೆ, ತೀರ್ಮಾನ ಆಗುತ್ತಾ, ಖಂಡಿತ ಇದೆಲ್ಲವೂ ಕೂಡ ವಿಶ್ಲೇಷಣೆ ಮಾಡೋದಕ್ಕಾಗಲ್ಲ. ಅಥವಾ ನಾಳೆಯ ಮೀಟಿಂಗ್ ಯಾವುದೇ ರೀತಿಯಂತ ಚರ್ಚೆಗಳು ಅಥವಾ ಅಂತಿಮ ತೀರ್ಮಾನಗಳು ಖಂಡಿತ ಆಗಲ್ಲ. ಆದರೆ ಈ ಒಂದು ಚರ್ಚೆಯ ಆರಂಭ ಅಂತಿಮವಾಗೋದು ದೆಹಲಿಯಲ್ಲಿ. ಆದರೆ ಬೆಂಗಳೂರಿನಲ್ಲಿ ಇವತ್ತು ಆರಂಭ ಆಗ್ತಾ ಇದೆಯಲ್ಲ, ಆ ಚರ್ಚೆ ಅದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ರಾಜಕಾರಣದ ಅಧಿಕಾರ ಲಕ್ಷ್ಮಿ ಯಾರ ಕಡೆಗೆ ಹೋಗುತ್ತೆ, ಇಲ್ಲೇ ಇರುತ್ತಾ, ಮುಂದೆ ಹೋಗುತ್ತಾ, ಅದೆಲ್ಲವೂ ಕೂಡ ನಾಳೆಯ ಸಭೆಯಿಂದಲೇ ಅದು ಆರಂಭವಾಗುವಂಥದ್ದು. ಹೀಗಾಗಿ ಸ್ಥಾನಪಲ್ಲಟದ ಬಗ್ಗೆ ಮಾತಾಡ್ತೀವಿ, ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಎರಡು ಧ್ರುವಗಳಾಗಿದ್ದಾವೆ. ಪ್ರಮುಖವಾಗಿ ಅವರ ಬೆಂಬಲಿಗರಿರ್ಬೋದು, ಅಂದರೆ DCM ಬೆಂಬಲಿಗರಿರ್ಬೋದು, CM ಬೆಂಬಲಿಗರಿರ್ಬೋದು,
ಇರ್ಬೋದು, ಅವರೆಲ್ಲರೂ ಕೂಡ ಅವ್ರದೇ ಆದಂಥ ಪ್ರತ್ಯೇಕ ಹೇಳಿಕೆಯನ್ನು ಕಾಯ್ಕೋತಾ ಇದ್ದಾರೆ. ಇಬ್ಬರ ನಡುವೆ ಒಂದು ರೀತಿ ಟ್ರಸ್ಟ್ ಡಿಫಿಷಿಯೇಟ್ ಖಂಡಿತವಾಗ್ಲೂ ಇದೆ ಮಾಲ್ತೇಶ್. ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ನಡುವೆನೇ ಒಂದು ಟ್ರಸ್ಟ್ ಡಿಫಿಷಿಯೇಟ್ ಖಂಡಿತ ಇದೆ. ಅಂದರೆ ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕೆ ಏನೇನು ಮಾಡಬೇಕು ಕೌಂಟರ್ಗಳನ್ನು ಮಾಡ್ತಾ ಇರುವಂಥದ್ದು, ಅವ್ರು ಹೇಳ್ತಾ ಇರುವಂಥ ಮಾತುಗಳೇ ಅದಕ್ಕೆ ಸಾಕ್ಷಿ. ಹೀಗಾಗಿ ಆ ಒಂದು ನಂಬಿಕೆ ವಿಶ್ವಾಸಾರ್ಹತೆಯ ಕೊರತೆ ಏನಿದೆ, ಆ ವಿಶ್ವಾಸಾರ್ಹತೆಯ ಕೊರತೆಯನ್ನು ನೀಗಿಸೋ ನಿಟ್ಟಿನಲ್ಲಿ ನಾಳಿನ ಸಭೆ ಅತ್ಯಂತ ಮಹತ್ವದ್ದಾಗುತ್ತೆ. ಈಗ ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ಅಲ್ಲಿ ಮಾತಾಡೋದು ಬೇಡ, ಮೊದಲು ನೀವು ಇಲ್ಲಿ ಮಾತಾಡಿ, ಆ ನಂತರ ನಿಮ್ಮ ಚರ್ಚೆಯ ಬಳಿಕ ನಾವು ಅಲ್ಲಿ ಬಂದಮೇಲೆ ನಮ್ಮ ಸೊಲ್ಯೂಷನ್ ಕೊಡೋದು ಬೇಕಾದರೆ ಯಾವ ಸ್ವರೂಪದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳ್ತಾ ಇದೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಮೋದ್. ಕಾಂಗ್ರೆಸ್ ಮನೆಯಲ್ಲಿ ಹೊಗೆ ಆಡ್ತಾ ಇದ್ದಂತ ಪಟ್ಟದ ಕಿಡಿ ಈಗ ಹೊತ್ತಿ ಉರಿಯುವಂತ ಹಂತ ತಲುಪ್ತಾ ಇದೆ. ಆದ್ರೆ ಅಧಿಕಾರದಲ್ಲಿ ಇದ್ಕೊಂಡೇ ಇಬ್ರು ನಾಯಕರು ಕುರ್ಚಿ ಕಿತ್ತಾಟಕ್ಕೆ ಹೈಕಮಾಂಡ್ ಯಾಕೆ ಬ್ರೇಕ್ ಹಾಕ್ತಾ ಇಲ್ಲ ಅನ್ನುವಂಥದ್ದೇ $1 ಮಿಲಿಯನ್ ಪ್ರಶ್ನೆ ಆಗುಳಿದಿದೆ. ಇವ್ರ ಬಳಿ ಸೂತ್ರನೇ ಇಲ್ವಾ? ಹೈಕಮಾಂಡ್ ಅಸಹಾಯಕನ ಅಥವಾ ಇನ್ನಷ್ಟು ದಿವಸ ಕಾದ್ ನೋಡೋ ತಂತ್ರನ ಇದು? ಇದೆಲ್ಲ ಗೊಂದಲಗಳಿರುವಂತಹ ಸಂದರ್ಭದಲ್ಲೇ ಹೈಕಮಾಂಡ್ ನಿದ್ದೆಯಿಂದ ಎದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕಂತ ಅಂದ್ರೆ ಉಭಯ ನಾಯಕರುಗಳಿಗೂ ಅಂತ ಅಂದ್ರೆ ಸಿಎಂ ಹಾಗೆ ಡಿಸಿಎಂಗೆ ಸೂಚನೆ ಕೊಟ್ಟಿದೆ. ಹೀಗಾಗಿ ನಾಳೆ ಬೆಳಗ್ಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು ಬಹಳ ಕುತೂಹಲ ಕೆಡಿಸ್ತದೆ. ಜೊತೆಗೆ ಆ ನಂತರದಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರಿಬ್ಬರ ಬಿಕ್ಕಟ್ಟು ಶಮನ ಆಗೋದಕ್ಕೆ ಒಂದು ಸೂತ್ರ ಬಹುಶಃ ರೆಡಿ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಹೈಕಮಾಂಡ್ ಸೂಚನೆಯಂತೆ ನಾಳೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ದೆಹಲಿಯಲ್ಲಿ ಪಟ್ಟದಾಟದ ಫೈನಲ್ ಟಾಕ್, ಕ್ಲೈಮ್ಯಾಕ್ಸ್ಗೆ ಬಂತು ಕುರ್ಚಿ ಕದನ. ಡಿಕೆಗೆ ಕೊಟ್ಟ ಮಾತಿನ ಮೇಲೆ ನಂಬಿಕೆ, ಸಿದ್ದುಗೆ ಆ ರೀತಿ ಮಾತುಕತೆಯೇ ಆಗಿಲ್ಲ ಎಂಬ ವಿಶ್ವಾಸ. ಡಿಕೆಗೆ ಪಕ್ಷಕ್ಕಾಗಿ ದುಡಿದಿದ್ದೀನಿ, ಶ್ರಮ ವಹಿಸಿದ್ದೀನೆಂಬುದೇ ಪ್ಲಸ್ ಪಾಯಿಂಟ್. ನಾನು ಅಹಿಂದ ನಾಯಕ ಅನ್ನೋದು ಸಿದ್ದುಗೆ ಇರೋ ಬಲ. ಈ ಬಲ ಏನು ಅನ್ನೋದನ್ನ ತೀರ್ಮಾನ ಮಾಡೋಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ಭಾನುವಾರ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯೋ ಸಾಧ್ಯತೆ ಇದೆ. ವಿಚಾರ ಅಂದ್ರೆ ಸಂಜೆ 7 ಗಂಟೆ ಮತ್ತು 7:40ಕ್ಕೆ 2 ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ದೆಹಲಿಗೆ ಹೋಗಲು ಸಜ್ಜಾಗಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ದೆಹಲಿ ಟೂರ್ ಕ್ಯಾನ್ಸಲ್ ಆಗಿದೆ. ಈ ಸುದ್ದಿಯನ್ನ TV9 ಸಂಜೆ 6 ಗಂಟೆಗೆ ಬ್ರೇಕ್ ಮಾಡಿತ್ತು. ಸಿಎಂ ಡಿಸಿಎಂಗೆ ಕರೆ ಮಾಡಿದ್ದಾರೆ. ಮಹತ್ವದ ಡೆವಲಪ್ಮೆಂಟ್ ಆಗ್ತಿದೆ ಅಂತ TV9 ವರದಿ ಪ್ರಸಾರ ಮಾಡಿತ್ತು. ಅದೇ ಪಕ್ಕಾ ಸುದ್ದಿ ಈಗ ಖಚಿತವಾಗಿದೆ. ಟಿಕೆಟ್ ಕ್ಯಾನ್ಸಲ್ ಆಗಿದ್ದಕ್ಕೂ ಬ್ರೇಕ್ಫಾಸ್ಟ್ ಮೀಟಿಂಗು ಲಿಂಕ್ ಆಗ್ತಿದೆ. ಡಿಸಿಎಂ ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮಾತನಾಡಬೇಕು ಅನ್ನುವಂತ ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ ಅಂತ ಮಾಹಿತಿ ಕೂಡ ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದಲ್ಲಿ ಒಂದು ಸಭೆ ನಡೆಸ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳ ಜೊತೆಗೆ ಫೋನ್ ಮೂಲಕನೋ ಅಥವಾ ಖುದ್ದಾಗಿ ಭೇಟಿ ಆಗ್ತಾರೋ ಏನೋ ಗೊತ್ತಾಗ್ತದೆ. ಅದ್ರ ಬಗ್ಗೆ ಇನ್ನಷ್ಟು ವಿವರಗಳು ನಾವು ವೇಟ್ ಮಾಡ್ತಾ ಇದ್ದೀವಿ. ಹೌದು, ಉಭಯ ನಾಯಕರಿಗೆ ಸೂಚನೆ ನೀಡಿರೋ ಹೈಕಮಾಂಡ್ ನೀವಿಬ್ಬರು ಮಾತನಾಡುವಂತೆ ಸೂಚಿಸಿದ್ದಾರೆ. ಹೀಗಾಗಿ ನಾಳೆ ಸಿಎಂ ಡಿಸಿಎಂ ನಡುವೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ. ಹೀಗಾಗಿ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡಿರೋ ಡಿಕೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದ್ರು, ನನಗೂ ಫೋನ್ ಮಾಡಿದ್ರು, ನೀವಿಬ್ರು ಭೇಟಿ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೀನಿ. ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ. ಯಾಕೆಂತಂದ್ರೆ ಹೈಕಮಾಂಡ್ನವರು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಈಗಲೂ ಅದನ್ನೇ ಹೇಳ್ತೀನಿ, ನಾಳೆನೂ ಅದನ್ನೇ ಹೇಳ್ತೀನಿ. ನಾವಿಬ್ರು ಕೂಡ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ ಅಂತ. ನಾವು ಅನೇಕ ಸಾರಿ ಹೇಳಿದ್ದೀವಿ ಹೈಕಮಾಂಡ್ನವ್ರು ಹೇಳ್ದಾಗ ಕೇಳ್ತೀವಿ. ಅದನ್ನೇ ಚರ್ಚೆ ಮಾಡ್ತೀವಿ. ಕರೆದ್ರೆ ಹೋಗ್ತೀವಿ. ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ನನಗೆ ದೇವಾಲಯ, ನನಗೆ ಆತುರ ಇಲ್ಲ ಅಂದಿದ್ದಾರೆ. ಸಂಜೆ 7 ಗಂಟೆ ಮತ್ತು 7:40ಕ್ಕೆ 2 ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ. ದೆಹಲಿ ಪ್ರವಾಸ ಮುಂದೂಡಿದ್ದಾರೆ. Definitely I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. Whenever they call me and the party leaders, including my chief minister, we'll go there. I don't want anything. I'm not hurrying anything. My party will take at the right time. I don't want anything.
I don't want it. I'm not hurrying anything. My party will take at the right time. ಈಗಾಗಲೇ ಡಿಕೆ ಸಹೋದರ ಡಿಕೆ ಸುರೇಶ್ ಮಧ್ಯಾಹ್ನವೇ ದೆಹಲಿ ತಲುಪಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿ ಕದನ ಜೋರಾಗಿ ನಡೀತಿದೆ. ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಶರಣಾದ್ರೆ ಅಥವಾ ವಿಳಂಬ ಮಾಡಿದ್ರೆ ತೀವ್ರ ಹಂತಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಪ್ರಸನ್ನ ಹರೀಶ್ ಜೊತೆ ಮಹೇಶ್, TV9 ನವದೆಹಲಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.